ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮದ್ಯ ಹಗರಣ ಕೇಸ್ನಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿರುವ ವಿಚಾರ ದಿಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕೀಯದಲ್ಲಿ ತೀವ್ರ ಚರ್ಚೆಗಿದ್ದ ಕಾರಣ ಆಗಿದೆ. ಇಡಿ ಅಧಿಕಾರಿಗಳ ಕ್ರಮ ಪ್ರಶ್ನಿಸಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಕೆಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ. ಕೇಜ್ರಿವಾಲ್ರನ್ನ ಬಂಧಿಸಿದ್ದ ಇಡಿ ಅವ್ರನ್ನ ರೌಸ್ ಅವೆನ್ಯೂನ ಜಿಲ್ಲಾ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದೆ. ಅಲ್ಲದೆ ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಮುಖ್ಯ ಆರೋಪಿ, ಹೀಗಾಗಿ 10 ದಿನಗಳ ಕಸ್ಟಡಿಗೆ ಕೊಡಿ ಅಂತ ಕೇಳಿದೆ. ಈ ವೇಳೆ ಕೇಜ್ರಿವಾಲ್ ಮಾತನಾಡಿ, ನಾನು ಒಳಗಿದ್ರು ಹೊರಗಿದ್ರು ನನ್ನ ಜೀವನ ದೇಶಕ್ಕಾಗಿ ಮುಡಿಪಾಗಿದೆ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ರ ಬಂಧನ ಖಂಡಿಸಿ ಹಲವು ಕಡೆ ಪ್ರತಿಭಟನೆಗಳು ಆರಂಭ ಆಗಿವೆ. ಅದರಲ್ಲೂ ಪ್ರಮುಖವಾಗಿ ಆಪ್ ನಾಯಕರು ಬೆಂಬಲಿಗರು ದಿಲ್ಲಿಯಲ್ಲಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಆಪ್ ಸರ್ಕಾರದ 2 ಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅತ್ತ ಕೇರಳದಲ್ಲಿ ಈ ವಿಚಾರವಾಗಿ ಆಡಳಿತಾರೂಢ ಸಿಪಿಎಂ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿ ಪಿಎಂ ಮೋದಿ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಜ್ರಿವಾಲ್ ಬಂಧನ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಒಂದು ಕಾಲದಲ್ಲಿ ಮದ್ಯದ ವಿರುದ್ಧ ನನ್ನ ಜೊತೆ ಹೋರಾಟ ಮಾಡಿದ ಕೇಜ್ರಿವಾಲ್ ಈಗ ಮದ್ಯ ಹಗರಣದಲ್ಲಿ ತಾನೇ ಅರೆಸ್ಟ್ ಆಗಿದ್ದಾರೆ. ಸ್ವಯಂ ಕೃತ್ಯದಿಂದಾಗಿ ಅವರ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನನಗೂ ಈ ಬಂಧನದಿಂದ ಬೇಸರ ಆಗಿದೆ, ಆದರೆ ಕಾನೂನಿನ ಪ್ರಕಾರ ಏನಾಗುತ್ತೋ ಅದು ಆಗಲೇಬೇಕು ಅಂತ ಅಣ್ಣಾ ಹೇಳಿದ್ದಾರೆ. ಅತ್ತ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೇಜ್ರಿವಾಲ್ ಬಂಧನದ ಕ್ರಮ ಖಂಡಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಜ್ರಿವಾಲ್ ಬಂಧನದ ವಿಚಾರವಾಗಿ ಕಾನೂನು ಸಹಾಯ ಕೊಡೋ ಬಗ್ಗೆ ಕೇಜ್ರಿವಾಲ್ ಅಥವಾ ಅವರ ಕುಟುಂಬವನ್ನ ಸಂಪರ್ಕಿಸಿ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆ ಕೇಜ್ರಿವಾಲ್ರನ್ನ ದಿಲ್ಲಿ ಸಿಎಂ ಸ್ಥಾನದಿಂದ ತೆಗೆದು ಹಾಕಬೇಕು ಅಂತ ದಿಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಇದೇ ಮದ್ಯ ಹಗರಣ ಕೇಸ್ನಲ್ಲಿ ಸದ್ಯ ಇಡಿ ಅಧಿಕಾರಿಗಳ ಬಂಧನದಲ್ಲಿರೋ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿದೆ. ಅಲ್ಲದೆ ಈ ಕೇಸ್ ವಿಚಾರವಾಗಿ ಕವಿತಾ ಅವರಿಗೆ ಅಪೆಕ್ಸ್ ಕೋರ್ಟ್ಗೆ ಸಂಪರ್ಕಿಸಿ ಅಂತ ಹೇಳಿದೆ. ಅತ್ತ 2 ದಿನಗಳ ಕಾಲ ಭೂತಾನ್ ಪ್ರವಾಸದಲ್ಲಿರೋ ಪಿಎಂ ಮೋದಿಗೆ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಮೂಲಕ ಮೋದಿ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಪೋ ಅನ್ನೋ ಪ್ರಶಸ್ತಿ ಪಡೆದ ಮೊದಲ ಭೂತಾನೇತರ ವ್ಯಕ್ತಿಯಾಗಿದ್ದಾರೆ. ಈ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮೋದಿ, ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಸಾಧನೆ ಅಲ್ಲ, ಬದಲಿಗೆ 140 ಕೋಟಿ ಭಾರತೀಯರಿಗೆ ಕೊಟ್ಟಿರೋ ಗೌರವ ಅಂತ ಹೇಳಿದ್ದಾರೆ. ಹೀಗಾಗಿ ಭಾರತೀಯರ ಪರವಾಗಿ ನಾನು ಭೂತಾನ್ನ ಈ ಪ್ರಶಸ್ತಿಯನ್ನ ವಿನಯತೆಯಿಂದ ಸ್ವೀಕರಿಸ್ತೀನಿ ಅಂತ ಪಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಭೂತಾನಿಯರ ಭರವಸೆಯ BB ಅಂದ್ರೆ ಬ್ರ್ಯಾಂಡ್ ಭೂತಾನ್ ಅಂಡ್ ಭೂತಾನ್ ಬಿಲೀವ್ ಯೋಜನೆಗೆ ಭಾರತ ಕಮಿಟ್ ಆಗಿದೆ. ಹಾಗೂ ಮುಂದಿನ 5 ವರ್ಷಗಳಲ್ಲಿ ಸಂಪರ್ಕ, ಮೂಲಸೌಕರ್ಯ, ವ್ಯಾಪಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಭೂತಾನ್ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಶಕ್ತಿ ಕೊಡೋದಾಗಿ ಅವರು ಆಶಯ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಗಡಿಯಲ್ಲಿ ಭಾರತದ ವಿರುದ್ಧ ಬಾಲ ಬಿಚ್ಚಿ ಭೂತಾನನ ಭಾರತದ ವಿರುದ್ಧ ಎತ್ಕಟ್ಟಕ್ಕೆ ಚುಚುರೆ ಭೂತಾನನ ನುಂಗೋಕೆ ಪ್ರಯತ್ನ ಪಡ್ತಾ ಇದ್ದ ಚೈನಾಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ಪೇಸ್ ವಿಚಾರದಲ್ಲಿ ಇತ್ತೀಚೆಗೆ ಭಾರಿ ಸಕ್ಸಸ್ ಕಾಣ್ತಿರೋ ಇಸ್ರೋ ತನ್ನ ಒಂದಲ್ಲ ಒಂದು ಪ್ರಾಜೆಕ್ಟ್ನಿಂದ ಜಗತ್ತೇ ಹುಬ್ಬೇರಿಸಿ ನೋಡೋ ಹಾಗೆ ಮಾಡ್ತಾ ಇದೆ. ಇದೀಗ ದೇಶದ ಮೊದಲ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಥವಾ ಮರುಬಳಕೆ ಮಾಡಬಲ್ಲ ಲಾಂಚ್ ವೆಹಿಕಲ್ನ ಲ್ಯಾಂಡಿಂಗ್ ಟೆಸ್ಟ್ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಎಸ್, ದೊಡ್ಡ ಸಾಧನೆ ಇದು. ಪುಷ್ಪಕ್ ಅನ್ನೋ ಲಾಂಚ್ ವೆಹಿಕಲ್ ಅನ್ನ ಕರ್ನಾಟಕದ ಚಿತ್ರದುರ್ಗದಲ್ಲಿರೋ ಚಳ್ಳಕೆರೆಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಟೆಸ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಇಸ್ರೋ ಪುನಃ ಯಶಸ್ವಿ ಕಾರ್ಯಾಚರಣೆ ಮಾಡಿದೆ.
ಪುಷ್ಪಕ್ ಲಾಂಚ್ ವೆಹಿಕಲ್ ಆಟೋಮ್ಯಾಟಿಕ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದೆ. ಭಾರತೀಯ ವಾಯುಪಡೆಯ ಚಿನೂಕ್ ಹೆಲಿಕಾಪ್ಟರ್ ಈ ಲಾಂಚ್ ವೆಹಿಕಲ್ ಅನ್ನು ಲಿಫ್ಟ್ ಮಾಡಿ ಸುಮಾರು 4.5 ಕಿಲೋಮೀಟರ್ ಎತ್ತರದಿಂದ ಅದನ್ನು ರಿಲೀಸ್ ಮಾಡಿದೆ. ಪುಷ್ಪಕ್ ಯಾವುದೇ ಸಮಸ್ಯೆ ಇಲ್ಲದೆ ನಿಖರವಾಗಿ ರನ್ವೇ ಮೇಲೆ ಸ್ಮೂತ್ ಆಗಿ ಬಂದು ವಾಪಸ್ ಲ್ಯಾಂಡ್ ಆಗಿದೆ. ತನ್ನ ಬ್ರೇಕ್ ಪ್ಯಾರಾಚೂಟ್, ಲ್ಯಾಂಡಿಂಗ್ ಗೇರ್, ಬ್ರೇಕ್ಸ್ ಮತ್ತು ನೋಸ್ ವೀಲ್ ಸ್ಟೇರಿಂಗ್ ಸಿಸ್ಟಮ್ ಅನ್ನು ಬಳಸಿ ಹಾಲ್ಟ್ ಆಗಿದೆ ಅಂತ ಹೇಳಿದೆ. ಇನ್ನು ಪುಷ್ಪಕ್ RLV ಆಲ್ ರಾಕೆಟ್ ಅಂದರೆ ಎಲ್ಲ ಉದ್ದೇಶಗಳಿಗೂ ಬಳಸಲಾಗೋ ಮಲ್ಟಿಪರ್ಪಸ್ ರಾಕೆಟ್ ಆಗಿ ಡಿಸೈನ್ ಮಾಡಲಾಗಿದೆ. ಇದರಲ್ಲಿ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸಲಾಗಿದೆ. ಅಂದಹಾಗೆ ಈಗ ನಡೆಸಲಾದ ಟೆಸ್ಟ್ ಪುಷ್ಪಕ್ ಲಾಂಚ್ ವೆಹಿಕಲ್ನ 3ನೇ ಟೆಸ್ಟ್ ಆಗಿದೆ. ಕಳೆದ ಟೆಸ್ಟ್ಗಳಲ್ಲಿ ಅದರ ಸಾಫ್ಟ್ ಲ್ಯಾಂಡಿಂಗ್ ಸಾಮರ್ಥ್ಯ ಹೆಚ್ಚು ಮಾಡೋ ಕಡೆ ಗಮನ ಹರಿಸಲಾಗಿತ್ತು. ದಶಕದಿಂದ ಅಭಿವೃದ್ಧಿ ಹಂತದಲ್ಲಿದ್ದ ಈ ಪ್ರಾಜೆಕ್ಟ್ನ ಟೆಸ್ಟ್ ಕಳೆದ ವರ್ಷ ಏಪ್ರಿಲ್ನಲ್ಲೂ ಯಶಸ್ವಿಯಾಗಿತ್ತು. ಆಟೋಮ್ಯಾಟಿಕ್ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು. ನಂತರ ಇದರ ಆರ್ಬಿಟಲ್ ರೀಎಂಟ್ರಿ ಸಾಮರ್ಥ್ಯ ಹೆಚ್ಚಿಸುವ ಬಗ್ಗೆ ಕೆಲಸ ಮಾಡಲಾಯಿತು. ಅಂದಹಾಗೆ ಇದಕ್ಕೆ ರಾಮಾಯಣದಲ್ಲಿ ಬರೋ ಪುಷ್ಪಕ ವಿಮಾನದ ಹೆಸರನ್ನೇ ಇಡಲಾಗಿದೆ. 100 ಕೋಟಿಗೂ ಅಧಿಕ ಬಂಡವಾಳದಲ್ಲಿ ಡೆವಲಪ್ ಮಾಡಿರೋ ಪುಷ್ಪಕ್ ಲಾಂಚ್ ವೆಹಿಕಲ್ ಭಾರತೀಯ ಅಂತರಿಕ್ಷ ಸ್ಟೇಷನ್ ಸ್ಥಾಪಿಸೋಕ್ಕೂ ಸಹಾಯ ಮಾಡುತ್ತೆ ಅನ್ನೋ ನಿರೀಕ್ಷೆಗಳನ್ನು ಭಾರತದ ಸೈಂಟಿಫಿಕ್ ಕಮ್ಯುನಿಟಿ ಇಟ್ಕೊಂಡಿದೆ. ವ್ಯಾಪಾರಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ಬಿಜೆಪಿ ಸಂಸದರ ಮೇಲಿನ FIRಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಅಲ್ಲದೆ ತಮಿಳಿಗರ ವಿಚಾರದಲ್ಲಿ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಸ್ಗೂ ಹೈಕೋರ್ಟ್ ತಡೆ ಕೊಟ್ಟಿದೆ. ಅಂದಹಾಗೆ ತಮಿಳರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗೆ ಇನ್ನೊಂದು ಕಡೆ ವ್ಯಾಪಾರಿ ಮೇಲಿನ ಹಲ್ಲೆ ಖಂಡಿಸಿ ನಡೆದಿರೋ ಪ್ರತಿಭಟನೆ ವೇಳೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ 2 ಪ್ರಕರಣಗಳಲ್ಲಿ ಬಿಜೆಪಿ ನಾಯಕರ ವಿರುದ್ಧ ದೂರಾಗಿದ್ವು. ಆದರೆ ಇವುಗಳಿಗೆ ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಮಿಷ ಒಡ್ಡಿ ರಾಜೀನಾಮೆ ಕೊಡೋಕೆ ಬಿಜೆಪಿ ಫೋರ್ಸ್ ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಂದಿನ ಚುನಾವಣಾ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಂತ ಬಿಜೆಪಿ ನಮ್ಮ ಶಾಸಕರಿಗೆ ಆಫರ್ ಮಾಡ್ತಾ ಇದೆ. ಇವೆಲ್ಲ ಕಪ್ಪು ಹಣ ಅಲ್ವಾ? ಬಿಜೆಪಿ ಸೋಲಿನ ಭಯದಿಂದ ಕಾಂಗ್ರೆಸ್ ಅಕೌಂಟನ್ನು ಫ್ರೀಸ್ ಮಾಡಿದೆ. ಸಂಸದೀಯ ವ್ಯವಸ್ಥೆಯನ್ನೇ ಬಿಜೆಪಿ ನಾಶ ಮಾಡಿದೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸಿ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು JDS ತೊರೆದಿದ್ದ ಮರಿತಿಬ್ಬೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೇಂದ್ರ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಸಿಎಂ DCM ಸಮ್ಮುಖದಲ್ಲಿ ಮರಿತಿಬ್ಬೇಗೌಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಶಂಕಿತನ ಬೆನ್ನ ಹತ್ತಿರೋ NIA ತಂಡ ಇದೀಗ ಚೆನ್ನೈನಲ್ಲಿರೋ ಮಾಲ್ ಒಂದನ್ನು ತಲುಪಿದ್ದಾರೆ. ಈ ಮಾಲ್ಗೆ NIA ತಂಡ ಹೋಗಿರೋದು ಶಾಪಿಂಗ್ ಮಾಡೋಕಲ್ಲ, ಬದಲಿಗೆ ಬೇಸ್ಬಾಲ್ ಕ್ಯಾಪ್ ಧರಿಸಿರೋ ಶಂಕಿತನ ಸುಳಿವು ಚೆನ್ನೈ ಮಾಲ್ನಲ್ಲಿ ಸಿಕ್ಕಿದೆ. ಕೆಫೆ ಸ್ಫೋಟದಲ್ಲಿ ಬೇಸ್ಬಾಲ್ ಕ್ಯಾಪ್ ಧರಿಸಿದ ಶಂಕಿತ ಕೆಫೆಯಿಂದ ಹೊರಬಂದ ಮೇಲೆ ಒಂದು ಕಡೆ ಬ್ರೇಕ್ ತಗೊಂಡು ತನ್ನ ಬಟ್ಟೆ ಬದಲಾಯಿಸಿ ಆ ಕ್ಯಾಪನ್ನು ಅಲ್ಲೇ ಬಿಟ್ಟು ಹೋಗಿದ್ದ. NIA ಅಧಿಕಾರಿಗಳ ಕೈ ಸೇರಿರೋ ಈ ಬೇಸ್ಬಾಲ್ ಕ್ಯಾಪನ್ನು ಚೆನ್ನೈನ ಮಾಲ್ ಒಂದರಲ್ಲಿ ಖರೀದಿ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಈ ಸುಳಿವು ಹಿಡಿದು ಚೆನ್ನೈ ಮಾಲ್ ತಲುಪಿದ NIA ತಂಡಕ್ಕೆ ಮತ್ತೊಂದು CCTV ಫುಟೇಜ್ ಲಭ್ಯ ಆಗಿದೆ. ಇದರಲ್ಲಿ 2 ವ್ಯಕ್ತಿಗಳು ಮಾಲ್ ಒಳಗಿನ ಬ್ರ್ಯಾಂಡೆಡ್ ಸ್ಟೋರ್ ಒಂದರಲ್ಲಿ ಬೇಸ್ಬಾಲ್ ಕ್ಯಾಪ್ ಖರೀದಿ ಮಾಡ್ತಿರೋದು ಕ್ಯಾಪ್ಚರ್ ಆಗಿದೆ. ಇವರಿಬ್ಬರ ಪೈಕಿ ಒಬ್ಬ ಸ್ಫೋಟದ ಶಂಕಿತ ಅಂತ NIA ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ರಾಜ್ಯದ 5, 8, 9 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಸೋಕೆ ಇದೀಗ ಕರ್ನಾಟಕ ಹೈಕೋರ್ಟ್ ಓಕೆ ಮಾಡಿದೆ. ಸ್ಥಗಿತಗೊಂಡಿರೋ ಪರೀಕ್ಷೆ ಮುಂದುವರಿಸೋಕೆ ಆದೇಶ ನೀಡಿ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದಿದೆ. ಆದರೆ ಈ ಪರೀಕ್ಷೆಯನ್ನು ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಪರಿಗಣಿಸೋಕೆ ಆಗಲ್ಲ ಅಂತ ಹೇಳಿದೆ. ಕೆ ಸೋಮಶೇಖರ್ ಮತ್ತು ರಾಜೇಶ್ ರೈ ಅವರ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದೆ. ಅಂದಹಾಗೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನು ಇತ್ತೀಚೆಗಷ್ಟೇ ಹೈಕೋರ್ಟ್ನ ಏಕಸದಸ್ಯ ಪೀಠ ರದ್ದುಪಡಿಸಿತು. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಬಿಗ್ ಬಾಸ್ ಸ್ಪರ್ಧಾಳು ನಟಿ ಸೋನು ಶ್ರೀನಿವಾಸಗೌಡ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಅವ್ರ ಮೇಲೆ ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಇದರ ಬೆನ್ನಲ್ಲೇ ಸೋನು ಗೌಡ ಅನ್ನೋರನ್ನ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗುತ್ತೆ ಅಂತ CMJ ಕೋರ್ಟ್ ಆದೇಶ ನೀಡಿದೆ. ಪಾಂಡಿಚೇರಿ ಹಾಗೂ ತಮಿಳುನಾಡಿನ ಒಟ್ಟು 15 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ತಮಿಳು ನಟ ಶರತ್ ಕುಮಾರ್ ಪತ್ನಿ ರಾಧಿಕಾ ಅವರಿಗೆ ವಿರುಧುನಗರದಿಂದ ಬಿಜೆಪಿ ಟಿಕೆಟ್ ನೀಡಿದೆ. ಆಂಧ್ರದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರೋ ಚಂದ್ರಬಾಬು ನಾಯ್ಡು ಅವರ TDP ಪಕ್ಷ ಲೋಕಸಭಾ ಚುನಾವಣೆಗೆ ತನ್ನ 13 ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿದೆ. ಇದರಲ್ಲಿ ಇತ್ತೀಚೆಗೆ YSR ಕಾಂಗ್ರೆಸ್ನಿಂದ TDP ಸೇರಿದ 2 ಹಾಲಿ ಸಂಸದರಿಗೆ ಮಣೆ ಹಾಕಲಾಗಿದೆ. ಅಲ್ಲದೆ ಲೋಕಸಭೆ ಜೊತೆಗೆ ಆಂಧ್ರದಲ್ಲಿ ವಿಧಾನಸಭೆಗೂ ಮೇ 13ಕ್ಕೆ ಮತದಾನ ನಡೆಯುತ್ತೆ.
ಹೀಗಾಗಿ ವಿಧಾನಸಭಾ ಚುನಾವಣೆಗೆ ಟಿಡಿಪಿ ಪಾರ್ಟಿ 11 ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಪ್ರಕಟಿಸಿದೆ. ಅಂದಹಾಗೆ ಆಂಧ್ರದಲ್ಲಿ ಒಟ್ಟು 25 ಲೋಕಸಭೆ ಹಾಗೂ 175 ವಿಧಾನಸಭಾ ಕ್ಷೇತ್ರಗಳಿವೆ. ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆಗೂ ಒಡಿಶಾದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. ಹೀಗಂತ ಅಲ್ಲಿನ ಬಿಜೆಪಿ ಘಟಕದ ಮುಖ್ಯಸ್ಥ ಮನಮೋಹನ ಸಮಲ್ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಒಡಿಶಾದಲ್ಲಿ ಆಡಳಿತಾರೂಢ ಬಿಜೆಡಿ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಳ್ಳಲ್ಲ ಅನ್ನೋ ಮಾಹಿತಿಯನ್ನ ರಾಜ್ಯ ಘಟಕ ಹೇಳ್ತಾ ಇದೆ. ಅಲ್ಲದೆ PM ಮೋದಿ ಅವರ ಹಲವು ಅಭಿವೃದ್ಧಿ ಯೋಜನೆಗಳು ಒಡಿಶಾಗೆ ರೀಚ್ ಆಗ್ತಿಲ್ಲ ಅಂತ ಆರೋಪ ಮಾಡಿರೋ ಸಮಲ್ ಬಿಜೆಡಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಂದಹಾಗೆ ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳು ಮತ್ತು 147 ವಿಧಾನಸಭಾ ಕ್ಷೇತ್ರಗಳಿವೆ. ಈ 2 ಚುನಾವಣೆಗಳಿಗೆ ಮೇ 13ರಿಂದ 4 ಹಂತದಲ್ಲಿ ವೋಟಿಂಗ್ ನಡೆಯುತ್ತೆ. ಅಮಾನತುಗೊಂಡಿದ್ದ ತಮಿಳುನಾಡು ಶಾಸಕ ಕೆ ಪೊನ್ಮುಡಿ ಅವರನ್ನ ಪುನಃ ತಮಿಳುನಾಡು ಸರ್ಕಾರದ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಲಾಗಿದೆ. ಇದೀಗ ಮತ್ತೊಮ್ಮೆ ತಮಿಳುನಾಡಿನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಂದಹಾಗೆ ತಮಿಳುನಾಡು ರಾಜ್ಯಪಾಲರಾದ RN ರವಿ ಅವರನ್ನ ಮಾರ್ಚ್ 21ನೇ ತಾರೀಕು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡು ಯಾಕೆ ನೀವು ಮಾಡ್ತಾ ಇಲ್ಲ, ಕೋರ್ಟಲ್ಲೇ ಕೇಸನ್ನು ಈಗ ತೆಗೆದುಹಾಕಿದ್ಮೇಲೆ ನೀವು ಯಾಕೆ ಅವರಿಗೆ ಮತ್ತೆ ಪ್ರಮಾಣ ವಚನ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆಯನ್ನು ಕೇಳಿತ್ತು, ವಾರ್ನಿಂಗ್ ಕೊಟ್ಟಿತ್ತು. ಈಗ ರಾಜ್ಯಪಾಲರು ಸುಮ್ಮನೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ಲಡಾಖ್ನ ಎಂಜಿನಿಯರ್ ಮತ್ತು ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಇದೀಗ 16ನೇ ದಿನಕ್ಕೆ ಕಾಲಿಟ್ಟಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಾಂವಿಧಾನಿಕ ರಕ್ಷಣೆ ಸಿಗಬೇಕು, ಅಲ್ಲಿ ನಡೀತಿರೋ ಕೈಗಾರಿಕೆ ಮತ್ತು ಗಣಿಗಾರಿಕೆ ನಿಲ್ಲಬೇಕು ಅಂತ ಪ್ರತಿಭಟನೆ ಮಾಡುತ್ತಿರುವ ವಾಂಗ್ಚುಕ್ ತಮ್ಮ ಕೊನೆಯ ಮನವಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿಟ್ಟಿದ್ದಾರೆ. ನೀವು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಂವಿಧಾನದ 6ನೇ ಶೆಡ್ಯೂಲ್ ಅಡಿಯಲ್ಲಿ ಲಡಾಖ್ನ ರಕ್ಷಣೆ ಮಾಡೋದಾಗಿ ಪ್ರಮಾಣ ಮಾಡಿದ್ರಿ. ಆದರೆ ಇದೀಗ ನಮ್ಮ ಹೋರಾಟಕ್ಕೆ 4 ವರ್ಷಗಳೇ ಆಗಿವೆ, ಸರ್ಕಾರದಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಆರ್ಟಿಕಲ್ 370 ರದ್ದತಿ ನಂತರ ಜಮ್ಮು ಕಾಶ್ಮೀರಕ್ಕೆ ಸಿಕ್ಕ ಸ್ಥಾನಮಾನಗಳು ಲಡಾಖ್ಗೂ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂತ ಪ್ರಸಿದ್ಧಿ ಪಡೆದಿರುವ IPL ಟೂರ್ನಿಯ 17ನೇ ಆವೃತ್ತಿ ಶುರುವಾಗಿದೆ. ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ CSK ತಂಡಗಳು ಚೆನ್ನೈನ ಚಿಪಾಕ್ ಅಂಗಳದಲ್ಲಿ ಮುಖಾಮುಖಿಯಾಗಿವೆ. ಇನ್ನು ಸಾಕಷ್ಟು ಏರಿಳಿತಗಳ ನಂತರ ವಾರಾಂತ್ಯದಲ್ಲಿ ಕೊನೆಗೂ ತಕ್ಕಮಟ್ಟಿಗೆ ಲಾಭ ಗಳಿಸಿದ ಷೇರುಪೇಟೆ ನಿರಂತರ 3 ಸೆಷನ್ಗಳಲ್ಲಿ ಹಸಿರು ಪಟ್ಟಿ ಮೇಂಟೈನ್ ಮಾಡಿದೆ. ರಿಯಲ್ ಎಸ್ಟೇಟ್, ಟೆಲಿಕಾಂ, ಆಟೋಮೊಬೈಲ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಆದರೆ IT ಕಂಪನಿಗಳಾದ ಇನ್ಫೋಸಿಸ್, ವಿಪ್ರೋ, HCL, TCS ಮತ್ತು ಟೆಕ್ ಮಹೀಂದ್ರಾ ಲಾಸ್ ಮಾಡಿಕೊಂಡು ಟಾಪ್ ಲೂಸರ್ಸ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಏನೋ BSE ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಲ್ಲಿರುವ ಕಂಪನಿಗಳು ಉತ್ತಮ ಗಳಿಕೆಯನ್ನು ಕಂಡಿವೆ. ಇನ್ನೊಂದು ಕಡೆ ನಿಫ್ಟಿಯ ಒಟ್ಟು 38 ಸ್ಟಾಕ್ಗಳು ಉತ್ತಮ ಪರ್ಫಾರ್ಮೆನ್ಸ್ ನೀಡಿ ನಿಫ್ಟಿಗೆ ಸರಿಯಾಗಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 191 ಪಾಯಿಂಟ್ಸ್ ಅಥವಾ 0.26% ಗಳಿಸಿ 72,831ಕ್ಕೆ ತಲುಪಿದೆ. ನಿಫ್ಟಿ 85 ಪಾಯಿಂಟ್ಸ್ ಅಥವಾ 0.39% ಗಳಿಸಿ 22,096ಕ್ಕೆ ರೀಚ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸುಮಾರು 42 ಪೈಸೆ ಇಳಿಕೆ ಕಂಡು 83 ರೂಪಾಯಿ 54 ಪೈಸೆ ಆಗಿದೆ. ಅಮೆರಿಕದಲ್ಲಿ ಆಪಲ್ ಕಂಪನಿಗೆ ಭಾರಿ ಕಾನೂನಿನ ಸಂಕಷ್ಟ ಎದುರಾಗಿದೆ. ಅಮೆರಿಕನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಹಾಗೂ ಅಲ್ಲಿನ ಬರೋಬ್ಬರಿ 15 ರಾಜ್ಯಗಳು ಆಪಲ್ ಮೇಲೆ ಕೇಸ್ ಹಾಕಿವೆ. ಅಮೆರಿಕದ ಸ್ಮಾರ್ಟ್ಫೋನ್ ಮಾರ್ಕೆಟ್ ಮೊನೋಪಲೈಸ್ ಆಗ್ಬಿಟ್ಟಿದೆ. ಆಪಲ್ ನಿಂದಾಗಿ ಏಕಾಧಿಪತಿ ಆಗ್ಬಿಟ್ಟಿದೆ. ಆಪಲ್ ಸಣ್ಣ ಎದುರಾಳಿಗಳಿಗೆ ಹರ್ಟ್ ಮಾಡಿರೋದಲ್ಲದೆ ಸ್ಮಾರ್ಟ್ಫೋನ್ ಬೆಲೆಗಳನ್ನ ಕೂಡ ಏರಿಸಿದ್ದಾರೆ ಅಂತ ರಾಜ್ಯಗಳು ಆಪಲ್ ಮೇಲೆ ಮುಗಿಬಿದ್ದಿವೆ. ಈ ಹಿಂದೆ ಆಲ್ಫಾಬೆಟ್ನ ಗೂಗಲ್, ಮೆಟಾ ಪ್ಲಾಟ್ಫಾರ್ಮ್ಗಳು ಹಾಗೂ ಅಮೆಜಾನ್ ಮೇಲೂ ಇದೇ ರೀತಿ ಕೇಸ್ಗಳನ್ನ ಹಾಕಲಾಗಿತ್ತು. ಈಗ ಆಪಲ್ ಮೇಲೂ ಈ ಮೊನೋಪಲಿ ಕಂಪ್ಲೇಂಟ್ ಅನ್ನ ಹಾಕಲಾಗಿದೆ. ಟೆಕ್ ದೈತ್ಯ ಟಾಟಾದ TCS ಈಗ ಡೆನ್ಮಾರ್ಕ್ ಮೂಲದ ಕಂಪನಿಯೊಂದರೊಂದಿಗೆ ಭರ್ಜರಿ ಡೀಲ್ ಮಾಡಿಕೊಂಡಿದೆ. ರಾಂಬೋಲ್ ಅನ್ನೋ ಆರ್ಕಿಟೆಕ್ಚರ್ ಕಂಪನಿಗೆ IT ಸೊಲ್ಯೂಷನ್ ಕೊಡೋ ಡೀಲ್ಗೆ ಸೈನ್ ಹಾಕಿದೆ. TCS ಈ ಡೀಲ್ನ ಗಾತ್ರವನ್ನು ರಿವೀಲ್ ಮಾಡಿಲ್ಲ, ಆದರೆ ಈ ಒಪ್ಪಂದ ಲಾರ್ಜ್ ಡೀಲ್ ಕೆಟಗರಿಗೆ ಸೇರುತ್ತೆ ಅಂತ ಅನಲಿಸ್ಟ್ಗಳು ಹೇಳಿದ್ದಾರೆ. TCSನ ಲಾರ್ಜ್ ಡೀಲ್ಗಳು ಸಾಮಾನ್ಯವಾಗಿ ಸುಮಾರು $100 ಮಿಲಿಯನ್ ಹೆಚ್ಚಿನ ವ್ಯಾಲ್ಯೂ ಹೊಂದಿರುತ್ತವೆ. ಈ ಡೀಲ್ ಆಗಿನೂ ಇವತ್ತು TCS ಶೇರ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ದಿನದ ಟ್ರೇಡಿಂಗ್ ಅಂತ್ಯಕ್ಕೆ ಸುಮಾರು 1.61% ಕುಸಿದು 3,909 ಸುತ್ತಮುತ್ತ ಟ್ರೇಡಿಂಗ್ ನಡೆಸಿದೆ. ಅತ್ತ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಕೂಡ ಕಳೆದ 2 ವಾರಗಳಲ್ಲಿ ಬರೋಬ್ಬರಿ 20,000 ಕೋಟಿ ರೂಪಾಯಿ ಮಾರುಕಟ್ಟೆ ಬಂಡವಾಳ ಕಳ್ಕೊಂಡಿದೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಮಾರುತಿ ಸುಜುಕಿ ಕಂಪನಿಯ ಮಾರುಕಟ್ಟೆ ಬಂಡವಾಳ ಎಷ್ಟಾಗಿದೆ ಗೊತ್ತಾ? ಕಂಪನಿಯ ಮಾತೃ ಸಂಸ್ಥೆ ಸುಜುಕಿ ಮೋಟಾರ್ ಕಾರ್ಪ್ನ 2ರಷ್ಟಾಗಿದೆ. ಮಾರುತಿ ಸುಜುಕಿ ಮಾರ್ಕೆಟ್ ಕ್ಯಾಪ್ ಈಗ ಬರೋಬ್ಬರಿ $46.9 ಬಿಲಿಯನ್ ಇದೆ. ಈ ವರ್ಷ ಹಾಫ್ ಸೆಂಚುರಿ ಹೊಡೆಯೋ ಲಕ್ಷಣ ಕಾಣಿಸ್ತಾ ಇದೆ. ಜಪಾನ್ನ ಸುಜುಕಿಯ ಮಾರ್ಕೆಟ್ ಕ್ಯಾಪ್ $22.1 ಬಿಲಿಯನ್ ಇದೆ. 2015ರಲ್ಲೇ ಕಂಪನಿ ಸುಜುಕಿನ ಓವರ್ಟೇಕ್ ಮಾಡಿದೆ. ಏನೋ ಶುಕ್ರವಾರ ಮಾರುತಿ ಸುಜುಕಿ ಷೇರುಗಳಿಗೆ 3.32% ಅಂದರೆ ಬರೋಬ್ಬರಿ $395 ಹೆಚ್ಚಿನ ರೇಟ್ ಸಿಕ್ಕಿ 12,304 ರೂಪಾಯಿಗೆ ತಲುಪಿದೆ.
ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 646 ರೂಪಾಯಿ ಕಮ್ಮಿಯಾಗಿ 66,268 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 590 ರೂಪಾಯಿ ಕಮ್ಮಿಯಾಗಿ 60,700 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 993 ರೂಪಾಯಿ ಕಮ್ಮಿಯಾಗಿ 74,052 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರಿಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.